ಎಷ್ಟು ಮಸ್ತ್ ಐತೆ ನೋಡ್ರಿ ಇದು. ಇದ್ರೊಳಗೆ ನಿಮ್ಗೆ ಏನಾದರೂ ಸ್ಕಿನ್ ಪ್ರಾಬ್ಲಮ್ಸ್ ಇದ್ರೆ ಇಲ್ಲಿ ಬಂದು ನೀವು ಜಳಕ ಮಾಡಿ ಇಲ್ಲಿ ಡಿಪ್ ಮಾಡ್ಕೊಂಡು ಹೋಗಿ ಅಲ್ಲಿ ದೇವಸ್ಥಾನಕ್ಕೆ ಹೋದ್ರೆ ಎಲ್ಲ ಸಾಲ್ವ್ ಆಗ್ತೈತೆ. ಎಲ್ಲರಿಗೂ ನಮಸ್ಕಾರ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ನಮ್ಮೂರು ಹೊನ್ನಾವರಕ್ಕೆ ಬಂದಿದ್ವಿ. ಹೊನ್ನಾವರದೊಳಗೆ ಹೊಸ ಒಂದು ದೇವಸ್ಥಾನ ಪುನರ್ನಿರ್ಮಾಣ ಆಗೈತಿ. ಶ್ರೀ ಶಂಭುಲಿಂಗೇಶ್ವರ ದೇವಸ್ಥಾನ. ಇದು ಹೊನ್ನಾವರ ತಾಲೂಕು ಗುಣವಂತೆ ಗ್ರಾಮದೊಳಗೈತಿ. ಅತ್ಯಂತ ಪುರಾತನ ದೇವಸ್ಥಾನ ಇದೆ, ನೋಡ್ಬೋದು ನೀವಿಲ್ಲೇ. ಇಲ್ಲಿ ನೋಡ್ರಿ, ಇಲ್ಲಿ ಇದ್ರೊಳಗೆ ನಿಮ್ಗೆ ಏನಾದರೂ ಸ್ಕಿನ್ ಪ್ರಾಬ್ಲಮ್ಸ್ ಇದ್ರೆ ಇಲ್ಲಿ ಬಂದು ನೀವು ಜಳಕ ಮಾಡಿ ಇಲ್ಲಿ ಡಿಪ್ ಮಾಡ್ಕೊಂಡು ಹೋಗಿ ಅಲ್ಲಿ ದೇವಸ್ಥಾನಕ್ಕೆ ಹೋದ್ರೆ ಎಲ್ಲ ಸಾಲ್ವ್ ಆಗ್ತೈತೆ. ಅತ್ಯಂತ ವಿಶಾಲವಾದ ಇದು ನೋಡ್ರಿ. ಟ್ರೈನು ಇಲ್ಲೇ ಐತಿ, ಕೊಂಕಣದಲ್ಲೇ ಟ್ರೈನ್ ಹೊಂಟೈತಿ ನೋಡ್ರಿ. ಇದ ಟೈಮಿಗೆ ನೋಡ್ರಿ ಟ್ರೈನ್ ಹೊಂಟೈತಿ ನೋಡ್ರಿ, ಹೆಂಗೈತಿ ನೋಡ್ರಿ ಪ್ಲೇಸ್. ಮತ್ತು ಪುನರ್ನಿರ್ಮಾಣ ಮಾಡ್ಯಾರ ಇದು. ಈ ದೇವಸ್ಥಾನ ನಮ್ಮ ಉತ್ತರ ಕರ್ನಾಟಕ ಜಿಲ್ಲೆ ಹೊನ್ನಾವರ್ಲಿಂದ ಜಸ್ಟ್ 8 ಕಿಲೋಮೀಟರ್ ಒಳಗೈತಿ. ಶ್ರೀ ಶಂಭುಲಿಂಗೇಶ್ವರ ದೇವಸ್ಥಾನ. ಈ ದೇವಸ್ಥಾನಕ್ಕ ಇನ್ನೊಂದು ಹೆಸರೈತಿ, ಶ್ರೀ ಗುಣವಂತೇಶ್ವರ ದೇವಸ್ಥಾನ ಅಂತ ಹೇಳಿ. ಸುಮಾರು 800 ವರ್ಷದ ಪ್ರಾಚೀನ ಇತಿಹಾಸ ಇದ್ದಿದ್ದ ದೇವಸ್ಥಾನ ಇದೆ. ಈ ಶಿವಕ್ಷೇತ್ರ ಭಕ್ತರ ಅಪಾರ ನಂಬಿಕೆಗೆ ಹೊಂದೈತಿ. ಇನ್ನೊಂದೇನಪ್ಪಾ ಅಂದ್ರೆ ಈ ದೇವಸ್ಥಾನ ನಮ್ಮ ಕರಾವಳಿ ಕನ್ನಡದ ಪ್ರಸಿದ್ಧ ಪಂಚಲಿಂಗೇಶ್ವರ ಕ್ಷೇತ್ರಗಳಲ್ಲಿ ಒಂದಾಗೈತಿ. ಹಿಸ್ಟ್ರಿ ಪ್ರಕಾರ ಹೋದ್ವಿ ಅಂದ್ರೆ ರಾವಣ ಈಶ್ವರನ್ ಕಡೆ ಹೋಗಿ ಆತ್ಮಲಿಂಗ ತಗೊಂಡ ಲಂಕೆಗೆ ಹೋಗುವಾಗ ನಡಕ್ ಗೋಕರ್ಣದೊಳಗ ಆ ಲಿಂಗ ಅಲ್ಲೇ ಭೂಮಿ ಸ್ಥಾಪನೆ ಆದ ಸ್ಟೋರಿ ನಿಮ್ಗೆಲ್ಲಾ ಗುರ್ತಿರ್ಬೋದು. ಒಂದ್ಸತ ಭೂಮಿ ಸ್ಥಾಪನೆ ಆದ ತಕ್ಷಣ ಎಷ್ಟು ಜಗ್ಗಿದ್ರು ಅದ್ ಲಿಂಗ ಹೊರಗ್ ಬರ್ಲೇ ಇಲ್ಲ, ರಾವಣನ ಕಡೆ ತೆಗಿಯಾಕ ಆಗ್ಲೇ ಇಲ್ಲ. ಆಮೇಲೆ ಆ ಆತ್ಮಲಿಂಗ 5 ಭಾಗವಾಗಿ ವಿಭಜನೆ ಆಯ್ತ. ಆ ಲಿಂಗದ ದೈವ ಶಕ್ತಿಯಿಂದ 5 ಪವಿತ್ರ ಕ್ಷೇತ್ರಗಳಲ್ಲಿ ಪ್ರತಿಷ್ಠಾಪನೆ ಆಯ್ತು. ಅದ್ 5 ಪವಿತ್ರ ಕ್ಷೇತ್ರ ಯಾವ್ದಪ್ಪ ಅಂದ್ರ ಗೋಕರ್ಣ, ಮುರುಡೇಶ್ವರ, ಶೇಜೇಶ್ವರ, ಗುಣವಂತೆ ಮತ್ತು ಧಾರೇಶ್ವರ. ಇವು 5ಕ್ಕ ಪಂಚಲಿಂಗೇಶ್ವರ ಕ್ಷೇತ್ರ ಅಂತೇಳಿ ಕರೀತಾರ. ಗುಣವಂತೆ ಒಳಗಿರೋ ಈ ಶಂಭುಲಿಂಗೇಶ್ವರ ದೇವಸ್ಥಾನ ಆ 5 ಪವಿತ್ರ ಕ್ಷೇತ್ರಗಳಲ್ಲಿ ಒಂದು. ಪ್ರತಿದಿನ ಇಲ್ಲಿ ಸಾವಿರಾರು ಭಕ್ತರ ಬಂದ್ರ ಅವ್ರ ಮನಸ್ಸಿಗೆ ಶಾಂತಿ, ಸುಖ, ನೆಮ್ಮದಿ ಎಲ್ಲಾ ಸಿಗ್ತೈತಿ. ದೇವಸ್ಥಾನದ ಟೈಮಿಂಗ್ ಬೆಳಿಗ್ಗೆ 7 ಗಂಟೆಲಿಂದ ಮಧ್ಯಾಹ್ನ 1 ಗಂಟೆ, ಆಮೇಲೆ ಮತ್ತೆ ಸಂಜೆಕ್ 4 ಗಂಟೆದಿಂದ ರಾತ್ರಿ 8 ಗಂಟೆ ತನಕ ಇರ್ತೈತಿ. ಪ್ರತಿ ವರ್ಷ ಇಲ್ಲಿ ಏಪ್ರಿಲ್ನ್ಯಾಗ ನಡೆಯುವ ಶ್ರೀ ಶಂಭುಲಿಂಗೇಶ್ವರ ಜಾತ್ರೆ ಸುಪ್ರಸಿದ್ಧ ಐತಿ. ನೆಕ್ಸ್ಟ್ ಟೈಮ್ ನೀವೇನಾದ್ರೂ ಹೊನ್ನಾವರಕ್ಕೆ ಬಂದ್ರ ನಿಮ್ ಫ್ಯಾಮಿಲಿ ಅಥವಾ ನಿಮ್ ಪರಿಚಯ ಇದ್ದವ್ರು ಯಾರಿಗಾದ್ರೂ ಬಂದ್ರ ಇಂತ ವಿಶೇಷ, ವಿಭಿನ್ನ ಮತ್ತು ಇತಿಹಾಸ ಇರೋದ ಪ್ರಾಚೀನ ಮತ್ತು ಶಕ್ತಿಯುಕ್ತವಾದ ದೇವಸ್ಥಾನಗಳು ನಮ್ಮ ಹೊನ್ನಾವರೊಳಗ ಬಹಳ ಅಂದ್ರ ಬಹಳ ಇದಾವ. ಈ ದೇವಸ್ಥಾನ ಅದ್ರೊಳಗ ಒಂದು. ಹೊನ್ನಾವರ್ ಇಸ್ ನಾಟ್ ಜಸ್ಟ್ ಅಬೌಟ್ ಬೀಚಸ್, ಬೋಟಿಂಗ್ ಅಂಡ್ ಅ ಪಾರ್ಟಿ ಹಬ್. ಹೊನ್ನಾವರೊಳಗ ವಿಭಿನ್ನ ಮತ್ತು ವಿಭಿನ್ನ ಇತಿಹಾಸಗಳ. ನೆಕ್ಸ್ಟ್ ಟೈಮ್ ನೀವು ಹೊನ್ನಾವರಕ್ಕೆ ಬಂದ್ರೆ ಈ ದೇವಸ್ಥಾನಕ್ಕೆ ಬರೋದು ಮಿಸ್ ಮಾಡಬೇಡ್ರಿ. ಓಂ ನಮಃ ಶಿವಾಯ. ಅತ್ಯಂತ ವಿಭಿನ್ನ ಮತ್ತು ವಿಶೇಷವಾದ ದೇವಸ್ಥಾನ ಇದೆ. ಹೊನ್ನಾವರಿಗೆ ಬಂದ್ರೆ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡೋದು ಮರಿಬೇಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಕಟ್ಟ್ಯಾರ ದೇವಸ್ಥಾನ. ಮತ್ತು ಇದೇ ಥರ ವಿಡಿಯೋ ನೋಡ್ತಾ ಇರಿ. ಮುಂದಿನ ವಿಡಿಯೋ ಸಿಗೋ. ನಮಸ್ಕಾರ, ಬಾಯ್.